ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಬಸ್ ಪಾಸ್ಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂಗವಿಕಲರ ಒಂದು ಬಸ್ ಪಾಸ್ಗಳಿಗೆ ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಕೊನೆಯ ದಿನಾಂಕ ಏನು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಯಾರೆಲ್ಲ ಒಂದು ಅಂಗವಿಕಲ ಬಸ್ ಪಾಸ್ಗೆ ವೇಟ್ ಮಾಡ್ತಾ ಇದ್ದೀರಾ, ಸೊ ಅಂಥವ್ರು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಏನು ನೋಡ್ತಾ ಇದ್ದೀರಾ, ಸೇವಾ ಸಿಂಧು ಪೋರ್ಟಲಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಕಲಚೇತನ ರಿಯಾಯಿತಿ ಬಸ್ ಪಾಸ್ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ ಇಶ್ಯೂ ಬಸ್ ಪಾಸಸ್ ಫಿಸಿಕಲಿ ಚಾಲೆಂಜ್ಡ್. ಈ ಒಂದು ಬಸ್ ಪಾಸ್ಗಳನ್ನು ಸೇವಾ ಸಿಂಧು ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಉಚಿತವಾಗಿ, ಯಾವುದೇ ರೀತಿ ಪೇಮೆಂಟ್ ರೋಲ್ ಅಪ್ಲಿಕೇಶನ್ ಹಾಕೋಕ್ಕೆ. ಹಾಗೂ ಹಿಂದೆ ಕೂಡ ವಿಡಿಯೋ ಕೂಡ ಮಾಡಿದ್ದೇನೆ, ಯಾವ ರೀತಿ ಒಂದು ಫಿಸಿಕಲಿ ಚಾಲೆಂಜ್ಡ್ ಒಂದು ಬಸ್ ಪಾಸನ್ನು ಯಾವ ರೀತಿ ಹಾಕೋದು ಅಂತ. ಅದನ್ನು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ಈ ಒಂದು ಬಸ್ ಪಾಸಿಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಂತ ನೋಡೋಣ. ಈಗೇನು ನೋಡ್ತಾ ಇದ್ದೀರಲ್ಲ, ಬೇಕಾಗುವಂಥ ದಾಖಲೆಗಳು, ಫೋಟೋ ಬೇಕಾಗುತ್ತೆ. ಆಧಾರ್ ಕಾರ್ಡ್ನಲ್ಲಿ ಯಾವುದೇ ರೀತಿ ಅದೇ ಫೋಟೋ ಆಟೋಮೆಟಿಕ್ಕಾಗಿ ಬರುತ್ತೆ. ಕೆಲ ಅಪ್ಲೋಡ್ ಕೂಡ ಮಾಡೋಕ್ಕೆ ಅವಕಾಶ ಇದೆ. ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ ಬೇಕಾಗುತ್ತೆ, OTP ಬರುತ್ತೆ ಒಂದು. ಮತ್ತು ನಿಮ್ಮ ಹತ್ರ ಹಳೆಯ ಪಾಸು ಇದ್ದರೆ ಹಳೆಯ ಪಾಸ್ದು ಬೇಕಾಗುತ್ತೆ ರಿನ್ಯೂವಲ್ ಮಾಡೋಕ್ಕೆ. ಸೊ ಹೊಸದಾಗಿ ಇದೇ ಫಸ್ಟ್ ಆಗ್ತೀವಿ ಅಂದರೆ ಓಕೆ, ಹಳೆಯ ಪಾಸ್ ಬೇಕಾಗಿಲ್ಲ. ಸೊ ಇದಕ್ಕಿಂತ ಮುಂಚೆ ನೀವು ಓಲ್ಡ್ ಪಾಸ್ ನಿಮ್ಮ ಹತ್ರ ಇತ್ತಂದರೆ ಅದಕ್ಕೆ ಕೂಡ ಒಂದು ಕಾಪಿ ಬೇಕಾಗುತ್ತೆ. ಅನಂತರ UDD ಕಾರ್ಡ್ ಬೇಕಾಗುತ್ತೆ. ಅಂಗವಿಕಲದ ಒಂದು UDD ಕಾರ್ಡ್ ಮಾಡ್ಕೊಂಡಿರ್ತಾರಲ್ಲ, ಆ ಒಂದು UDD ಕಾರ್ಡ್ ಬೇಕಾಗುತ್ತೆ. ಅದನಂತರ ಈ ಒಂದು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸುವ ದಿನಾಂಕ ನೋಡಿ, ಸ್ಟಾರ್ಟಿಂಗ್ ದಿನಾಂಕ ಬಂದು 30/12/2025 ಸ್ಟಾರ್ಟ್ ಆಗಿದೆ. ಸೊ ಎಂಡ್ ಡೇಟ್ ಬಂದು 27/2/2026 ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಮುಂದಿನ ತಿಂಗಳು ನಿಮಗೆ ಫೆಬ್ರವರಿ 27ರವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಡೇಟ್ನೊಳಗಾಗಿ ನೀವು ಅರ್ಜಿಯನ್ನು ಹಾಕ್ಕೋಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವರ್ಷ ಸ್ವಲ್ಪ ಚೇಂಜನ್ನು ಮಾಡಿರ್ತಾರೆ ಸೇವಾ ಸಿಂಧು ಪೋರ್ಟಲಲ್ಲಿ. ಸೊ ಅದನ್ನು ಯಾವ ರೀತಿ ಹಾಕೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೇವಾ ಸಿಂಧುನಲ್ಲಿ ಅರ್ಜಿಯನ್ನು ಹಾಕೋದು ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿದೆ, ಮೊಬೈಲಿನ ಅಪ್ಲಿಕೇಶನ್ ಹಾಕೋಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಅಂಗವಿಕಲರಿಗೆ ಬಸ್ ಪಾಸು ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.